ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ಕಾಂಗ್ರೆಸ್ನ ಹಿರಿಯ ಮುಖಂಡರು ಶಾಸಕರು ಬಸವರಾಜ ರಾಯರೆಡ್ಡಿ ಅವರು ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ, ಅರವಿಂದ್ ಮಾತನಾಡ್ತಾ ಇದ್ದೀನಿ ಸರ್. ನಮಸ್ಕಾರ ಅರವಿಂದ್ ಅವರೇ. ಸರ್, ಬಜೆಟ್ ವಿಚಾರ ತಮ್ಮ ಗಮನಕ್ಕೆ ಬಂತು ಅಂತ ನಾನು ಭಾವಿಸ್ತೀನಿ ಸರ್. ಫಸ್ಟ್ ಕಮೆಂಟ್ ನಿಮ್ಮದು, ಫಸ್ಟ್ ರಿಯಾಕ್ಷನ್ ಸರ್. ಓಕೆ, ನೋಡಿ, ನಾನು ಬಜೆಟನ್ನು ಸಂಪೂರ್ಣವಾಗಿ ನೋಡಿದ್ದೇನೆ. ಒಬ್ಬ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರನಾಗಿ ರಾಜ್ಯದ ದೃಷ್ಟಿಕೋನ ಮತ್ತು ದೇಶದ ದೃಷ್ಟಿಕೋನ ಇಟ್ಕೊಂಡು ನಾವು ನೋಡಬೇಕು. ಎಸ್ ಸರ್. ಈಗ ಈ ಬಜೆಟ್ನಲ್ಲಿ ಏನು ನಿರೀಕ್ಷಿತವಾಗಿ ನಾವೇನೋ ಆಸೆಗಳನ್ನ ಇಟ್ಕೊಂಡಿರ್ತೀವಿ, ಆ ನಿರೀಕ್ಷೆ ಹೊಸದೇನಿಲ್ಲ ಇದರಲ್ಲಿ. ನಾನು ಅಂದ್ಕೊಂಡಿದ್ದೆ ಇಟ್ ಇಸ್ ಅ ಡಿಸಪಾಯಿಂಟೆಡ್ ಬಜೆಟ್. ನಾನು ವಿರೋಧ ಪಕ್ಷದಲ್ಲಿ ಇದ್ದೀನಿ ಅಂತ ಮಾತಾಡ್ತಾ ಇಲ್ಲ. ಹೆಚ್ಚು ನಿರೀಕ್ಷೆಯನ್ನ ಮಾಡುವಾಗಿಲ್ಲ. ಅಷ್ಟೊಂದು ದೂರದೃಷ್ಟಿ ಇಲ್ಲದ ಬಜೆಟು. ನಾನು ಹೋಗ್ತಾ ಇರೋದು ಆ ಸ್ಕೀಮ್ ಕೊಟ್ಟಿದ್ದಾರೆ, ಈ ಸ್ಕೀಮ್ ಕೊಟ್ಟಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ಒಟ್ಟಾರೆ ಆರ್ಥಿಕ ಪರಿಸ್ಥಿತಿ ನೋಡಿದ್ರೆ ಕೇಂದ್ರದ್ದು ನೋಡಿ, ವಿತ್ತೀಯ ಕೊರತೆ 5.1% ಮಾಡ್ತೀವಿ ಅಂತ ಹೇಳಿದ್ರು, ಈಗ 4.9 ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನನಗಿದು ಡೌಟು. ವಿತ್ತೀಯ ಕೊರತೆ ಇನ್ನು 5.8%ಗೆ ಹೋಗುತ್ತೆ. ಯಾಕಂದ್ರೆ ಲಾಸ್ಟ್ ಇಯರ್ 5.8 ಇತ್ತು. ಮೊನ್ನೆ ಇಂಟೀರಿಯಂ ಬಜೆಟ್ ಮಾಡುವಾಗ 5.1 ಇತ್ತು, ಈಗ ಸಡನ್ ಆಗಿ 4.9 ಮಾಡಿದ್ದಾರೆ. ಇದಕ್ಕೆ ಕಾರಣ ಸ್ವಲ್ಪ ಕಡಿಮೆ ಆಗ್ಬಹುದು. ಇದಕ್ಕೆ ಕಾರಣ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 1 ಲಕ್ಷ ಕೋಟಿ ರೂಪಾಯಿಗಳನ್ನ ಸಹಾಯಧನ ಕೊಟ್ಟಿದೆ. ಅವ್ರಿಗೆ ಗೊತ್ತಲ್ಲ, ಈ ರಿಸರ್ವ್ ಬ್ಯಾಂಕ್ ಇಂಡಿಯಾ ಇತ್ತೀಚೆಗೆ ಒಂದು ಸಹಾಯಧನ ಕೊಡ್ತು ಕೇಂದ್ರ ಸರ್ಕಾರಕ್ಕೆ. ಅದರಿಂದ ಸ್ವಲ್ಪ ವಿತ್ತೀಯ ಕೊರತೆ ಕಡಿಮೆ ಆಗ್ಬಹುದು. ಮತ್ತು ಅದ್ರ ಜೊತೆಗೆ ಸಾಲ ನೋಡಿ, ಎಷ್ಟು ಸಾಲ ಮಾಡಿದ್ದಾರೆ ಅಂದ್ರೆ, ಈ ವರ್ಷ 16,35,000 ಕೋಟಿ ಸಾಲ ಮಾಡಿದ್ದಾರೆ. ಸಾಲ ಏನು ಕಡಿಮೆ ಮಾಡಲಿಲ್ಲ ಮೋದಿಯವರು. ಮತ್ತು ನಿರೀಕ್ಷೆ ಮತ್ತೆ ಅದರಂತೆ ರೆವಿನ್ಯೂ ಡೆಫಿಸಿಟು ಸಾಕಷ್ಟಿದೆ, ಮೋರ್ ದನ್ 9,000 crores. ಒಳ್ಳೆಯ ಆರ್ಥಿಕ ಬಜೆಟ್ ಅಲ್ಲ. ಇವರು ಪ್ಯಾರಾಮೀಟರ್ನ ಅಂದ್ರೆ, ಈಗ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್, ವಿತ್ತೀಯ ಹೊಣೆಗಾರಿಕೆ ನಿಯಮ ಏನಂತಂದಿದ್ರು, ಆ ನಿಯಮದಲ್ಲಿರುವಂತ ಯಾವುದೇ ನಿಯಮಗಳನ್ನ ಇನ್ನೂ ಕೇಂದ್ರ ಸರ್ಕಾರ ಪಾಲಿಸ್ತಾ ಇಲ್ಲ. ಅದು ನಾನು ಒಬ್ಬ ಆರ್ಥಿಕ ಇದಾಗಿ ವಿಶ್ಲೇಷಣೆ ಮಾಡಿದ್ದೇನೆ. ಇನ್ನು ಎರಡನೇದಾಗಿ, ಕರ್ನಾಟಕಕ್ಕೆ ಯಾವುದೇ ನಿರೀಕ್ಷಿತವಾದಂತ ನಮಗೆ ಬಜೆಟ್ನಲ್ಲಿ ಹಣ ಕೊಡಲಿಲ್ಲ. ನಾವೇನು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ವಿ, ಆ ನಿರೀಕ್ಷೆಗಳಂತೆ ಯಾವ ಸ್ಕೀಮ್ಗೂ ಅವರು ಹಣ ಕೊಟ್ಟಿಲ್ಲ ಕರ್ನಾಟಕಕ್ಕೆ. ಒಂದು ತರದ ಮಲ್ತಾಯಿ ಧೋರಣೆ ಕರ್ನಾಟಕದ ಬಗ್ಗೆ ಮಾಡ್ತಾ ಇದ್ದಾರೆ. ಅಂಥದ್ದು ಕೂಡ ಇಲ್ಲಿ 19 ಸೀಟು ಬಿಜೆಪಿ JDS ಒಟ್ಟಿಗೆ ಸೇರಿ ಬಂದಿದೆ. ನೀವೇ ಶುರು ಮಾಡಿದ್ರಿ. ಮತ್ತೆ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕ ರಾಜ್ಯದಿಂದ ಆಯ್ಕೆಯಾದಂತ ರಾಜ್ಯಸಭಾ ಸದಸ್ಯರು. ಆದ್ರೆ ಅವರು ಏನು ನಮ್ಗೆ ಕರ್ನಾಟಕಕ್ಕೆ ಬಹಳ ಅನ್ಯಾಯ ಮಾಡಿದಾರೆ ಅಂತ ನನಗೆ ಅನಿಸ್ತದೆ. ಮತ್ತು ಆಂಧ್ರ ಪ್ರದೇಶ್, ಬಿಹಾರಕ್ಕೆ ಕೆಲವು ವಿಶೇಷವಾದಂತ ಆರ್ಥಿಕ ಸಹಾಯ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದ್ರೆ 15,000 ಕೋಟಿ ಏನ್ ಕೊಟ್ಟಿದ್ದಾರೆ ಅದು ಗ್ರಾಂಟ್ ಏನಲ್ಲ. ಐ ಥಿಂಕ್ ಇಟ್ ಲುಕ್ ಲೈಕ್ ಎಕ್ಸ್ಟರ್ನಲ್ ಏಡೆಡ್, ಅಂದ್ರೆ ಕೊಡ್ತೀವಿ ಅಂತ ಗ್ಯಾರಂಟಿ ಕೊಡ್ತಾ ಇದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಹೀಗಾಗಿ ಆ ಭರವಸೆ ಕೊಟ್ಟಿದ್ದಾರೆ, ಆದ್ರೆ ಗ್ರಾಂಟ್ ಅಲ್ಲ ಇದು. ಹೀಗಾಗಿ ಕೇಂದ್ರ ಸರ್ಕಾರ ಒಟ್ಟಾರೆ ಅವರ ಧೋರಣೆ ರಾಜ್ಯ ಸರ್ಕಾರಗಳಿಗೆ ಅನುಕೂಲತೆ ಮಾಡಬೇಕನ್ನಂತ ವಿಚಾರ ಇಲ್ಲ. ಯಾಕಂದ್ರೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದು ವೇರ್ ಇನ್ ಎ ಫೆಡರಲ್ ಸಿಸ್ಟಮ್, ರಾಜ್ಯಗಳಿಗೆ ಸಹಾಯ ಮಾಡಬೇಕು. ಆದ್ರೆ ಇವರು ಕೇಂದ್ರೀಕೃತವಾಗಿ ಬಜೆಟ್ ಅನ್ನು ಇಟ್ಟುಕೊಂಡು ಅವರೇ ನೇರವಾಗಿ ಆಪರೇಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದು ಸರಿಯಲ್ಲ, ಈ ವಿಚಾರ ಸರಿಯಲ್ಲ ಅಂತ ಮಾತನ್ನು ಹೇಳ್ತೇನೆ. ಹೀಗಾಗಿ ನನಗೆ ಇದೊಂದು ದೂರದೃಷ್ಟಿ ಇಲ್ಲದಂತ ಬಜೆಟ್ ಆಗಿದೆ, ನಿರೀಕ್ಷಿತವಾದಂತ ಬಜೆಟ್ ಅಲ್ಲ. ಮತ್ತು ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಏನು ಚೇಂಜ್ ಮಾಡಿಲ್ಲ. ಪರ್ಸನಲ್ ಇನ್ಕಮ್ ಕೆಲವು ಅಲ್ಲ, ಅದು ಎಲ್ಲ ಸಣ್ಣ ಪುಟ್ಟ ಯಾವ 5,000 ಇದೆ, 10,000 ಮಾಡಿದ್ದೀನಿ, ಅದೆಲ್ಲ ಮಾಡಿದ್ದೀನಿ, ಅದೆಲ್ಲ ಇಟ್ಸ್ ನಾಟ್ ಎ ಬಿಗ್ ಮ್ಯಾಟರ್. ಇವರು 3 ಲಕ್ಷದವರೆಗೆ ಇನ್ಕಮ್ ಟ್ಯಾಕ್ಸ್ ಇತ್ತು, 5 ಲಕ್ಷದವರೆಗೆ ಮಾಡಬೇಕಾಗಿತ್ತು. ಈಗ 3 ಲಕ್ಷದವರೆಗೂ 0 ಇನ್ಕಮ್ ಟ್ಯಾಕ್ಸ್ ಇದೆ. 3 ಲಕ್ಷದಿಂದ ಇನ್ಕಮ್ ಟ್ಯಾಕ್ಸ್ 5% ಸ್ಟಾರ್ಟ್ ಆಗಿತ್ತು, ಅಪ್ ಟು 7 ಲ್ಯಾಕ್ವರೆಗೂ. ಅದನ್ನೇ 5 ಲ್ಯಾಕಿಂದ ಮಾಡಿದ್ರೆ ಮಧ್ಯಮ ತರಗತಿಯ ಜನರಿಗೆ ಅನುಕೂಲ ಆಗ್ತಾ ಇತ್ತು. ಇವತ್ತು ಇನ್ಫ್ಲೇಷನ್ ಎಷ್ಟಿದೆ?
ಈಗ 10 ವರ್ಷದಿಂದ 3 ಲಕ್ಷಕ್ಕೂ ಇವತ್ತಿನ 3 ಲಕ್ಷಕ್ಕೂ ಎಷ್ಟು ವ್ಯತ್ಯಾಸ ಇದೆ? ನಿಜ ನಿಜ ಕರೆಕ್ಟ್. ಇವತ್ತು ಯಾವುದು 3 ಲಕ್ಷ? ಹೀಗಾಗಿ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಅನ್ನು ಚೇಂಜ್ ಮಾಡಿಲ್ಲ, ಇದು ಸರಿಯಲ್ಲ. ಆಮೇಲೆ ಕಾರ್ಪೊರೇಟ್ ಟ್ಯಾಕ್ಸ್ಗಳನ್ನ ಇಳಿಸಿದ್ದಾರೆ 35%. ಇಳಿಸುವಂತ ಅವಶ್ಯಕತೆ ಏನಿತ್ತು ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ? ಅಂದ್ರೆ ಇವರೆಲ್ಲ ದೊಡ್ಡ ಉದ್ಯಮಿಗಳ ಪರ ಇದ್ದಾರೆ, ಮಧ್ಯಮ ವರ್ಗದ ಪರ ಮತ್ತು ಇವ್ರ ಪರ ಇಲ್ಲ ಅಂತ ಸ್ಪಷ್ಟ ಹೇಳ್ತದೆ. ಸರ್ ಅಲ್ಲಿ ಕೆಲವೊಂದು ಒಂದೆರಡು ಒಳ್ಳೇದು ಮಾಡಿರ್ಬೋದು. ಯಾವುದು ರೂರಲ್ ರೋಡ್ಸ್ಗೆ ಸ್ವಲ್ಪ ಹಣ ಇಟ್ಟಿದ್ದಾರೆ, ವೆಲ್ಕಮ್ ಮಾಡೋಣ. ಈಗ ಒಳ್ಳೆ ಕೆಲಸ ಮಾಡಿದಾಗ ಅದು ಸರಿ ಇದೆ ಅಂತ ಹೇಳೋಣ. ಆಮೇಲೆ ಅಂತ ಮೇಜರ್ ಸ್ಟೂಡೆಂಟ್ಗಳಿಗೆ ಒಂದು ಸಣ್ಣ ಪುಟ್ಟ 5,000 ರೂಪಾಯಿ ಏನೋ ಸಬ್ಸಿಡಿ ಕೊಡ್ತೇವೆ. ಆಮೇಲೆ ಇಟ್ ಇಸ್ ಆಲ್ ಪೀನಟ್. ಏನು ದೊಡ್ಡ ಕೆಲಸ ಅದು? ಸರ್, ಪ್ರಮುಖವಾಗಿ ನೀವು ಸಿಎಂ ಅವರ ಆರ್ಥಿಕ ಸಲಹೆಗಾರರು, ಜೊತೆಗೆ ಹಿರಿಯ ಶಾಸಕರು ಕೂಡ ಹೌದು. ಇವತ್ತಿನ ಬಜೆಟ್ ನಲ್ಲಿ ತಾವು ರಾಜ್ಯಕ್ಕೆ ಏನ್ ನಿರೀಕ್ಷೆ ಮಾಡಿದ್ರಿ ಅಂತ? ನೋಡಿ, ರಾಜ್ಯಕ್ಕೆ ನಾವು ಭದ್ರಾ ಮೇಲ್ದಂಡೆ ಯೋಜನೆಗೆ ಅವರೇ 22-23ನೇ ಸಾಲಿನಲ್ಲಿ 5,000 ಕೋಟಿ 5,300 ಕೋಟಿ ಗ್ರಾಂಟ್. ಅದೇ ನಾನು ರೌಂಡ್ ಫಿಗರ್ ಅಲ್ಲಿ ಹೇಳ್ತಾ ಇರ್ತೇನೆ. 5,300 ಕೋಟಿ ಕೊಡ್ತೀವಿ ಅಂತ ಬಜೆಟ್ ಅನೌನ್ಸ್ಮೆಂಟ್ ಅದು. ಇಟ್ ಇಸ್ ಅ ಗ್ರಾಂಟ್, 100% ಗ್ರಾಂಟ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ. ಅದನ್ನ ಕೊಡ್ಲೂ ಇಲ್ಲ, ಅದ್ರ ಬಗ್ಗೆ ಪ್ರಸ್ತಾವನೆನೂ ಮಾಡಿಲ್ಲ. ಒಂದು. ಇನ್ನೆರಡನೇದು, 15ನೇ ಹಣಕಾಸಿನಲ್ಲಿ ಏನು ಶಿಫಾರಸು ಮಾಡಿದ್ರಲ್ಲ ಕೇಂದ್ರ ಇವರು, 15ನೇ ಹಣಕಾಸಿನ ಆಯೋಗದವರು, ಅದರಲ್ಲಿ ನಮಗೆ 4,500 ಕೋಟಿ ಹೆಚ್ಚು ಕಡಿಮೆ ಬರಬೇಕಾಗಿತ್ತು. ಅದ್ರ ಬಗ್ಗೆನೂ ಕೊಡ್ಲಿಲ್ಲ, ಮತ್ತು ಇದರಲ್ಲೂ ಪ್ರಸ್ತಾವನೆ ಇಲ್ಲ. ಆಮೇಲೆ 6,000 ಕೋಟಿ ಸ್ಪೆಷಲ್ ಗ್ರಾಂಟ್ ಅನ್ನ ಕೊಡಬೇಕಾಗಿತ್ತು ಆಸ್ ಪರ್ ದ 15th ಫೈನಾನ್ಸ್ ಕಮಿಷನ್ ಪ್ರಕಾರ. ಅಂದ್ರೆ ಬೆಂಗಳೂರಿನಲ್ಲಿರುವ ಕೆರೆಗಳನ್ನ ಪುನಶ್ಚೇತನ ಮಾಡಲಿಕ್ಕೆ, ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ ಅನೌನ್ಸ್ ಆಗಿತ್ತು. ಅದು ಬಜೆಟ್ ಅನೌನ್ಸ್ಮೆಂಟ್ ಸರ್. ಅದುವೇ ಅದೇ 3,000 6,000 ಕೋಟಿ ಏನು ಅದ್ರ ಬಗ್ಗೆ ಪ್ರಸ್ತಾವನೆ ಇಲ್ಲ, ಕೊಡ್ತೀವಿ ಅಂತಲೂ ಹೇಳಿಲ್ಲ. ಅದಕ್ಕೆ ನಾನು ಹೇಳಿದ್ದು, ಒಟ್ಟಾರೆ ಕೇಂದ್ರ ಸರ್ಕಾರ ಯಾವುದೇ ಹೊಸ ಯೋಜನೆಗಳನ್ನ ಕರ್ನಾಟಕಕ್ಕೆ ನೀಡಿಲ್ಲ. ಇದರಿಂದ ನನಗೆ ಬಹಳ ನಿರಾಸೆ ಆಗಿದೆ. ಮತ್ತು ಅವರು, ನಾನು ಹೇಳ್ತಾ ಇರೋದು, ಅವರು ರಾಜ್ಯಸಭಾ ಸದಸ್ಯರು ಕರ್ನಾಟಕದಿಂದ ಆಯ್ಕೆ ಆಗಿ ಯಾವುದೇ ತರದ ನಮ್ಗೆ ಅನುಕೂಲತೆಯನ್ನು ಅವ್ರ ಕಡೆಯಿಂದ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇದರಿಂದ ಡಿಸಪಾಯಿಂಟ್ ಆಗಿದೆ ನನಗೆಲ್ಲ. ಪ್ಲಸ್ 5 ಜನ ಮಂತ್ರಿಗಳಿದ್ದಾರೆ. ಅಲ್ಲ ಸರ್, ನೀವೇ ಪ್ರಸ್ತಾಪ ಮಾಡ್ದಂಗೆ ಒಟ್ಟು 2 ಪಕ್ಷದವ್ರು ಸೇರಿ 19 ಜನ ಸಂಸದರು ಹೋದರು, 5 ಜನ ಮಂತ್ರಿಗಳು. ಈಗ ಸೋಮಣ್ಣ ಅವರು ರೈಲ್ವೆ ಖಾತೆ ರಾಜ್ಯ ಸಚಿವರಾಗಿದ್ದಾರೆ, ಕುಮಾರಸ್ವಾಮಿ ಅವರು ಬೃಹತ್ ಕೈಗಾರಿಕಾ ಸಚಿವರಾಗಿದ್ದಾರೆ. ಇದೆಲ್ಲ ನೋಡಿದಾಗ ರಾಜ್ಯಕ್ಕೆ ಇನ್ನೊಂದಷ್ಟು ಸಿಂಹಪಾಲು ಬರಬೇಕಾಗಿತ್ತು, ಬಂದಿಲ್ಲ ಅಂತಕ್ಕಂಥ ಆರೋಪನ ತಮ್ಮದು ಹೇಗೆ? 100% ರಾಜ್ಯಕ್ಕೆ ಅವ್ರ ಕೊಡುಗೆ ಏನೂ ಇಲ್ಲ. ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಯಾವುದೇ ಕೊಡುಗೆ ಇಲ್ಲ. ಆಮೇಲೆ ಒಂದು ಯಾವುದೋ ಇಂಡಸ್ಟ್ರಿಯಲ್ ಕಾರಿಡಾರ್ ಹೈದರಾಬಾದ್ ಟು ಬೆಂಗಳೂರು ಮಾಡ್ತೀವಿ ಅಂತ, ಅದೇನು ಹೊಸ್ತೇನಲ್ಲ. ಇವರು ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಇದ್ದಾಗ ಚೆನ್ನೈ ಟು ಬೆಂಗಳೂರು ಕಾರಿಡಾರ್ ಮಾಡಿದ್ದಾರೆ, ತುಮಕೂರು ಟು ಮುಂಬೈ ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡಿದ್ದಾರೆ. ಅವೆಲ್ಲ ಕಾರಿಡಾರ್ ಮಾಡಿದ ತಕ್ಷಣ ಪ್ರೈವೇಟ್ ಇನ್ವೆಸ್ಟರ್ಸ್ ಬರಬೇಕು, ಹಾಕಬೇಕು, ಇವೆಲ್ಲ ಕಾರಿಡಾರ್ಗಳನ್ನ ಮಾಡಬೇಕು. ಬರೀ ಅನೌನ್ಸ್ಮೆಂಟ್ ಮಾಡಿದ್ರೆ ಅದಕ್ಕೆ ಏನು ಪ್ರಯೋಜನ? ನೀವು ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡಿದ್ರೆ ಏನು ಪ್ರಯೋಜನ? ನಾನು ಯಾವಾಗಲೂ ಇದೊಂದು ವಾದ ಮಾಡ್ತಿರ್ತೀನಿ ಬಸವರಾಜ ರಾಯರೆಡ್ಡಿ ಅವರೇ. ಒಂದು ಬಜೆಟ್ ಘೋಷಣೆ ಆದರೆ, ಅದು ಸ್ಟೇಟ್ ಬಜೆಟ್ ಆಗಲಿ ಸೆಂಟ್ರಲ್ ಬಜೆಟ್ ಆಗಲಿ, ಅವತ್ತೇ ಬಂದ್ಬಿಟ್ಟು ನಾವು ಇದು ಸರಿ ಇದೆ ಅಂತನೋ, ಅದ್ಭುತವಾದ ಬಜೆಟ್ ಅಂತನೋ, ಇದು ನಿರಾಶಾದಾಯಕನೋ ಅಂತ ಅನ್ನೋದಕ್ಕಿಂತ ಕಳೆದ ವರ್ಷದ ಬಜೆಟ್ನಲ್ಲಿ ಘೋಷಣೆಯಾದದ್ದು ಇಲ್ಲಿ ತನಕ ಎಷ್ಟು ಇಂಪ್ಲಿಮೆಂಟ್ ಆಗಿದೆ ಅದನ್ನು ನೋಡಿಕೊಂಡು ಆ ಕಳೆದ ವರ್ಷದ ಬಜೆಟನ್ನು ಈಗ ನಾವು ಅನಲೈಸ್ ಮಾಡಬೇಕು ಅಂತ ನಾನು ಹೇಳೋದು. ಕರೆಕ್ಟು. ಅದನ್ನೇ ನಾನು ಹೇಳ್ತಾ ಇದ್ದು. ಪರ್ಫಾರ್ಮೆನ್ಸ್ ಆಫ್ ಬಜೆಟ್ ನಿನ್ನೆ ಕೊಟ್ಟಿದ್ದಾರೆ. ಪರ್ಫಾರ್ಮೆನ್ಸ್ ಆಫ್ ಬಜೆಟ್ ನೋಡಿದೆ ನಾನು. ಆರ್ಥಿಕ ಹಿಂಜರಿತ ಆಗ್ತದೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ನೋಡಿ, ಅವರು ಹೇಳಿದ್ದು 8.2% GDP ಆಗುತ್ತೆ ಅಂತ ಹೇಳಿದ್ರೆ, ಈ ಸಾರಿ ಹೇಳಿದ್ದಾರೆ RBI ಮತ್ತೆ ಎಲ್ಲ ಎಕ್ಸ್ಪರ್ಟ್ಸು 6.5ಗಿಂತ GDP ಹೆಚ್ಚಾಗೋದಿಲ್ಲ ಅಂತ ಹೇಳಿ. ಅದರ ಅರ್ಥ ಏನು ತೋರಿಸ್ತದೆ ಅಂದ್ರೆ, ಕೇಂದ್ರ ಸರ್ಕಾರವು ಕೂಡ ಆರ್ಥಿಕ ಸ್ಥಿತಿಯನ್ನ ಸರಿಯಾಗಿ ನಿಭಾಯಿಸ್ತಾ ಇಲ್ಲ, ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ. ಅವರೇ ಕೆಲವೇ ಕೇಂದ್ರೀಕೃತ ಮಾಡಿಕೊಂಡು ಪ್ರಧಾನಮಂತ್ರಿ, ಕೇಂದ್ರ ಸರ್ಕಾರ ಈ ಕೆಲಸ ಮಾಡ್ತದೆ, ಆ ಕೆಲಸ ಮಾಡ್ತದೆ ಅಂತ ಹೇಳಿ ಅನೌನ್ಸ್ಮೆಂಟ್ ಮಾಡ್ಕೊಳ್ತಾರೆ ಹೊರತು ರಾಜ್ಯಕ್ಕೆ ಯಾವುದೇ ತರ ಇದು ಕರ್ನಾಟಕ ಒಂದೇ ಅಲ್ಲ, ಬೇರೆ ಎಲ್ಲ ರಾಜ್ಯಗಳಿಗೂ ಕೂಡ ಅವರು ರಾಜ್ಯ ಸರ್ಕಾರಗಳ ಬಗ್ಗೆ ವಿಶ್ವಾಸ ಇಟ್ಟು ಕೆಲಸ ಮಾಡ್ತಾ ಇಲ್ಲ. ಓಕೆ, ಬಸವರಾಜ ರಾಯರೆಡ್ಡಿ ಅವರೇ, ಥ್ಯಾಂಕ್ ಯು. ಇಲ್ಲಿ ತನಕ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ರಿ, ಹಲವಾರು ವಿಚಾರಗಳನ್ನ ಹಂಚ್ಕೊಂಡ್ರಿ. ಜೊತೆಗೆ ಅವರು ರಾಜ್ಯ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಕೂಡ ಹೋದಾಗಿರೋದ್ರಿಂದ ಸಹಜವಾಗಿ
ಒಂದಷ್ಟು ವಿಚಾರಗಳಲ್ಲಿ ಅವರಿಗೆ ಅಸಮಾಧಾನ ಇದೆ, ಅದನ್ನು ವ್ಯಕ್ತಪಡಿಸಿದ್ದಾರೆ.